ನಮಸ್ಕಾರ. ಬನ್ನಿ, ಇವತ್ತು ನಾವು 12ನೇ ಶತಮಾನದ ಒಂದು ಅದ್ಭುತ ವಚನದೊಳಗೆ ಇಳಿದು ನೋಡೋಣ. ಇದು ಕೇವಲ ಒಂದು ಕವಿತೆ ಅಲ್ಲ, ಬದಲಾಗಿ ಅರಿವಿನ ಹಾದಿಯಲ್ಲಿ ಸಾಗುವವರಿಗೆ ಒಂದು ಕೈಪಿಡಿ ಇದ್ದ ಹಾಗೆ. ಮೊದಲು ಈ ವಚನವನ್ನು ಅದರ ಮೂಲ ಕನ್ನಡ ರೂಪದಲ್ಲಿ ಒಮ್ಮೆ ಕೇಳೋಣ. ಆ ಭಾಷೆಯ ಗತ್ತು, ಆ ಲಯನೇ ಅದ್ಭುತ. ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿದಂದನೆಯ್ಯ ಶಿವನು, ಕತ್ತಲೆಯ ಪಾಳಯವ ರವಿ ಹೊಕ್ಕಂತಾಯಿತಯ್ಯ. ಈಗ ಅದರ ಇಂಗ್ಲಿಷ್ ಅನುವಾದದಲ್ಲಿ ಅದರ ಆಳವನ್ನು ನೋಡೋಣ. ಟು ಕಿಂಡಲ್ ದ ಹಾರ್ಟ್ಸ್ ಆಫ್ ಮಾರ್ಟಲ್ಸ್ ಬಿಲೋ, ಶಿವ ಕೇಮ್ ಡೌನ್. ಲೈಕ್ ದ ಬ್ರೇಕಿಂಗ್ ಡಾನ್ ಇನ್ ಅ ಕ್ಯಾಂಪ್ ಆಫ್ ನೈಟ್, ಹಿ ಪಿಯರ್ಸ್ ದ ಡಾರ್ಕ್ ವಿತ್ ಬ್ರಿಲಿಯಂಟ್ ಲೈಟ್. ನೋಡಿ, ಈ ಸಾಲುಗಳೇ ನಮ್ಮ ಇವತ್ತಿನ ಇಡೀ ವಿಶ್ಲೇಷಣೆಗೆ ದಾರಿ ಮಾಡಿಕೊಡುತ್ತವೆ. ಸರಿ, ಹಾಗಿದ್ರೆ ಇದರ ಆಳಕ್ಕೆ ಇಳಿಯೋಣ. ಈ ವಚನವನ್ನ ಬರೆದವರು ಅಕ್ಕ ಮಹಾದೇವಿ, 12ನೇ ಶತಮಾನದ ಒಬ್ಬ ಅಸಾಮಾನ್ಯ ಕ್ರಾಂತಿಕಾರಿ ಅನುಭಾವಿ. ಅಂದಿನ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಮೀರಿ ಲೌಕಿಕವನ್ನೆಲ್ಲ ತೊರೆದು ದೈವದ ಹುಡುಕಾಟದಲ್ಲಿ ಹೊರಟವರು. ಹಾಗಾದ್ರೆ ಈ ವಚನ ಏನು ಹೇಳುತ್ತೆ? ಇದೊಂದು ರೀತಿ ಆಧ್ಯಾತ್ಮಿಕ ಪರಿವರ್ತನೆಯ ಒಂದು ನಕ್ಷೆ ಇದ್ದ ಹಾಗೆ. ಅಜ್ಞಾನದ ಕತ್ತಲೆಯಿಂದ ಜ್ಞಾನೋದಯದ ಬೆಳಕಿನ ಕಡೆಗೆ ಹೇಗೆ ಸಾಗಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಈ ವಚನದ ಮುಖ್ಯ ರೂಪಕ ಅಂದ್ರೆ ಆ ಸೂರ್ಯ ಮತ್ತು ಕತ್ತಲೆಯ ಹೋಲಿಕೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಅಕ್ಕ ಮಹಾದೇವಿ ಇದ್ದ ಕಾಲಕ್ಕೆ ಹೋಗಿ ಬರೋಣ. ಹೇಗಿತ್ತು ಆ ಕಾಲದ ಸಮಾಜ? ಅಕ್ಕ, ಆ ಕಾಲದ ಸಮಾಜವನ್ನ ಕತ್ತಲೆಯ ಪಾಳೆಯ ಅಂತ ಕರೀತಾರೆ. ಯಾಕಂದ್ರೆ ಆಗ ಹಲವಾರು ಧಾರ್ಮಿಕ ಪಂಥಗಳಿದ್ವು. ಶೈವ, ಪಾಶುಪತ, ಕಾಳಾಮುಖದಂಥ ಉಗ್ರ ಪಂಥಗಳು. ಹೀಗೆ ಪ್ರತಿಯೊಬ್ಬರೂ ತಮ್ಮದೇ ದಾರಿ ಸರಿ ಅಂತ ಹೇಳ್ತಾ ಜನರಲ್ಲಿ ಗೊಂದಲ ಮೂಡಿಸಿದ್ರು. ಆಧ್ಯಾತ್ಮಿಕ ಸತ್ಯ ಯಾವುದು ಅನ್ನೋ ಸ್ಪಷ್ಟತೆನೇ ಇರ್ಲಿಲ್ಲ, ಎಲ್ಲವೂ ಗೊಂದಲಮಯ. ಇಂಥ ಕತ್ತಲೆಯನ್ನು ಚದರಿಸೋಕೆ ಒಬ್ಬ ಹೀರೋ ಬರ್ಬೇಕಲ್ವಾ? ಆ ಹೀರೋನೇ ಈ ವಚನದಲ್ಲಿ ಬರುವ ರವಿ, ಅಂದ್ರೆ ಸೂರ್ಯ. ಇಲ್ಲಿ ಸೂರ್ಯ ಅಂದ್ರೆ ಆಕಾಶದಲ್ಲಿರೋ ಸೂರ್ಯ ಅಲ್ಲ, ಬದಲಿಗೆ ಜ್ಞಾನೋದಯ ಪಡೆದ ಗುರು ಸಮ್ಯಕ್ಜ್ಞಾನಿ ಚೆನ್ನಬಸವಣ್ಣ. ಅವರ ಜ್ಞಾನದ ಬೆಳಕು ಆ ಸಾಮಾಜಿಕ ಆಧ್ಯಾತ್ಮಿಕ ಗೊಂದಲದ ಕತ್ತಲೆಯನ್ನ ಹೋಗಲಾಡಿಸ್ತು ಅಂತ ಅಕ್ಕ ಹೇಳ್ತಾರೆ. ಸರಿ, ಈ ಜ್ಞಾನದ ಸೂರ್ಯ ಬಂದ ಮೇಲೆ ಏನಾಗತ್ತೆ? ಸಾಧಕನ ಒಳಗೆ ಒಂದು ದೊಡ್ಡ ಆಳವಾದ ಬದಲಾವಣೆ ಶುರುವಾಗತ್ತೆ. ಅದು 3 ಹಂತಗಳಲ್ಲಿ. ಇದು ಕೇವಲ ಬುದ್ಧಿಗೆ ಸಂಬಂಧಪಟ್ಟ ಬದಲಾವಣೆ ಅಲ್ಲ, ಬದಲಾಗಿ ನಮ್ಮ ಅಸ್ತಿತ್ವವೇ ಸಂಪೂರ್ಣವಾಗಿ ಬದಲಾಗುವ ಪ್ರಕ್ರಿಯೆ. ಹಾಗಿದ್ರೆ ಯಾವುವು ಆ 3 ಹಂತಗಳು? ಮೊದಲನೆಯದು ತನುವೆಲ್ಲ ಸ್ವಯಲಿಂಗ. ನೋಡಿ, ಸಾಂಪ್ರದಾಯಿಕವಾಗಿ ದೇಹವನ್ನ ಪಾಪದ ಗೂಡು, ಅಶುದ್ಧ, ಇದೊಂದು ಅಡ್ಡಿ ಅಂತೆಲ್ಲ ನೋಡ್ತಿದ್ರು. ಆದ್ರೆ ಶರಣರು ಹೇಳಿದ್ದೇ ಬೇರೆ. ಗುರುಜ್ಞಾನದ ಸ್ಪರ್ಶವಾದಾಗ ಇದೇ ದೇಹ ಒಂದು ಪವಿತ್ರ ದೇಗೂಲ ಆಗತ್ತೆ ಅಂತ ಹೇಳಿದ್ರು. ಶರಣರು ಕಾಯವನ್ನು ಅಂದ್ರೆ ದೇಹವನ್ನು ಹಣ್ಣಾಗದ ಕಾಯಿ ಅಂತ ನೋಡ್ತಾರೆ. ಶಿವಯೋಗದಿಂದ ಆ ಕಾಯಿ ಮಾಗಿ ದೇವರಿಗೆ ಅರ್ಪಿಸುವಂಥ ಹಣ್ಣು ಆಗತ್ತೆ. ಎರಡನೇ ಹಂತ ಮನವೆಲ್ಲ ಚರಲಿಂಗ. ನಮ್ಮ ಮನಸ್ಸು ಅಂದ್ರೇನೆ ಹಾಗೆ, ಒಂದ್ ಕಡೆ ನಿಲ್ಲಲ್ಲ, ಸದಾ ಚಂಚಲ ಅಲ್ವಾ? ಅದನ್ನ ಕಟ್ಟಿ ಹಾಕೋ ಬದಲು ಶರಣರು ಅದರ ಚಲನೆಯಲ್ಲೇ ದೈವತ್ವವನ್ನ ಕಂಡ್ರು. ಚರಲಿಂಗ ಅಂದ್ರೆ ಚಲಿಸುವ, ಸಂಚರಿಸುವ ದೈವ. ಮನಸ್ಸಿನ ಆ ಚಲನಶೀಲ ಸ್ವಭಾವವನ್ನೇ ಬಳಸಿ ಅದನ್ನ ಇಡೀ ವಿಶ್ವದ ಪ್ರಜ್ಞೆಯಾಗಿ ವಿಸ್ತರಿಸೋದಿ ಇದರ ಉದ್ದೇಶ. ಈಗ ಬರೋಣ 3ನೇ ಮತ್ತು ತುಂಬಾನೇ ಆಳವಾದ ಹಂತಕ್ಕೆ, ಭಾವವೆಲ್ಲ ಮಹಾಘನದ ಬೆಳಗು. ಇದು ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಮಹಾಘನ ಅಂದ್ರೇನು? ಅದೊಂದು ರೀತಿ ಎಲ್ಲವನ್ನೂ ತನ್ನೊಳಗಿಟ್ಕೊಂಡಿರೋ ಒಂದು ಪರಮಸತ್ಯ. ಅದಕ್ಕೆ ಆಕಾರವಿಲ್ಲ, ಅಳತೆಯಿಲ್ಲ. ಅದು ಶೂನ್ಯವೂ ಹೌದು, ಪೂರ್ಣವೂ ಹೌದು. ವಿಚಿತ್ರ ಅಲ್ವಾ? ನಮ್ಮಲ್ಲಿರೋ ಭಾವನೆಗಳು ಆಕಾರವಿಲ್ಲದವು. ಅವು ಈ ಮಹಾಘನದ ಬೆಳಕಿನಲ್ಲಿ ಒಂದಾಗ್ಬಿಡ್ತವೆ. ಈ 3 ಬದಲಾವಣೆಗಳಿದೆಯಲ್ಲ, ಇದೇ ಲಿಂಗಾಯತ ತತ್ವದಲ್ಲಿ ಬರುವ ಷಟ್ಸ್ಥಲ ಮಾರ್ಗದ ಒಂದು ಪ್ರತಿಬಿಂಬ. ಇದು ಭಕ್ತನಾಗಿ ಶುರುವಾಗಿ ಪ್ರಸಾದಿ, ಪ್ರಾಣಲಿಂಗಿ ಅಂತ ಒಳಗಿನ ಶುದ್ಧೀಕರಣವಾಗಿ ಶರಣನಾಗಿ ಸಂಪೂರ್ಣ ಸಮರ್ಪಣೆಗೊಂಡು ಕೊನೆಗೆ ಐಕ್ಯ ಸ್ಥಿತಿಯನ್ನ ತಲುಪೋದು. ಅಂದ್ರೆ ಜೀವ ಮತ್ತು ಶಿವ ಒಂದಾಗೋದು. ಈ ವಚನ ಆ ಅಂತಿಮ ಸ್ಥಿತಿಯ ಒಂದು ಅದ್ಭುತವಾದ ಚಿತ್ರಣವನ್ನ ಕೊಡುತ್ತೆ. ಹಾಗಿದ್ರೆ ಈ ಇಡೀ ಆಧ್ಯಾತ್ಮಿಕ ಪಯಣದ ಕೊನೆ ಏನು? ಜ್ಞಾನ ಪಡ್ಕೊಳ್ಳೋದಾ? ಇಲ್ಲ, ಅದಕ್ಕಿಂತ ದೊಡ್ಡ ಗುರಿಯಿದೆ. ಅದೇ ನಾನು ಅನ್ನೋದೇ ಇಲ್ಲವಾಗೋದು, ಅಹಂಕಾರದ ಸಂಪೂರ್ಣ ವಿಸರ್ಜನೆ. ಈ ವಚನದ ಕೊನೆಯ ಸಾಲೇ ಇದರ ಇಡೀ ಸಾರ. ಎನ್ನ ಭವಂ ನಾಸ್ತಿ ಆಯಿತ್ತಯ್ಯ ಪ್ರಭುವೆ. ಅಪ್ಪ, ಎಂಥ ಶಕ್ತಿಯುತವಾದ ಸಾಲು! ಇದು ಕೇವಲ ಒಂದು ಭಾವನಾತ್ಮಕ ಮಾತು ಅಲ್ಲ, ಬದಲಾಡಿ ಆಧ್ಯಾತ್ಮಿಕ ಸಾಧನೆಯ ಅಂತಿಮ ಗುರಿಯ ಘೋಷಣೆ. ಹಾಗಿದ್ರೆ ಭವಂ ನಾಸ್ತಿ ಅಂದ್ರೆ ಬರೀ ಹುಟ್ಟು ಸಾವು ನಿಂತೋಗುತ್ತೆ ಅಂತಾನ?
ಇಲ್ಲ, ಅದಕ್ಕಿಂತಾನೂ ಆಳವಾದ ಅರ್ಥ ಇದೆ. ಇದರರ್ಥ ನಾನು ಅನ್ನೋ ಪ್ರತ್ಯೇಕ ಅಸ್ತಿತ್ವದ ಭಾವನೆಯೇ ಪೂರ್ತಿಯಾಗಿ ಕರಗಿ ಹೋಗೋದು. ನಾನು ಬೇರೆ, ದೇವರು ಬೇರೆ ಅನ್ನೋ ಭಾವನೆ ಇಲ್ಲವಾಗಿ ಎಲ್ಲವೂ ಒಂದೇ ಅನ್ನೋ ಅನುಭವ ಆಗೋದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ವಿಷಯ ಇದೆ. ಅಕ್ಕ ಮಹಾದೇವಿ ಹೇಳುತ್ತಿರೋ ಈ ಅನುಭವ ಕೇವಲ 12ನೇ ಶತಮಾನಕ್ಕೋ ಅಥವಾ ವೀರಶೈವ ಧರ್ಮಕ್ಕೋ ಸೀಮಿತವಾದದಲ್ಲ. ಇದು ಜಗತ್ತಿನಾದ್ಯಂತ ಅನುಭಾವಿಗಳು ಕಂಡ ಸಾರ್ವತ್ರಿಕ ಸತ್ಯ. ನೋಡಿ, ಅಕ್ಕ ಹೇಳೋ ಭವಂ ನಾಸ್ತಿ ಅನ್ನೋ ಐಡಿಯಾ ಇಸ್ಲಾಂನ ಸೂಫಿ ಪಂಥದಲ್ಲಿ ಫನಾ ಅಂತಾರೆ, ಅಂದ್ರೆ ದೇವರಲ್ಲಿ ಲೀನವಾಗೋದು. ಅದೇ ರೀತಿ ಝೆನ್ ಬೌದ್ಧ ಧರ್ಮದಲ್ಲಿ ಶೂನ್ಯತಾ ಅಂತಾರೆ. 16ನೇ ಶತಮಾನದ ಕ್ರಿಶ್ಚಿಯನ್ ಅನುಭಾವಿ ಸೇಂಟ್ ಜಾನ್ ಆಫ್ ದ ಕ್ರಾಸ್ ಅವರ ಡಾರ್ಕ್ ನೈಟ್ ಆಫ್ ದ ಸೋಲ್ ಅನುಭವವನ್ನು ಇದು ನೆನಪಿಸುತ್ತೆ. ದಾರಿಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಗುರಿ ಒಂದೇ ಅಲ್ವಾ? ಶರಣರ ಶಿವಯೋಗಕ್ಕೂ ಬೇರೆ ಯೋಗ ಪದ್ಧತಿಗಳಿಗೂ ಒಂದು ಮುಖ್ಯ ವ್ಯತ್ಯಾಸ ಇದೆ. ಪತಂಜಲಿ ಯೋಗದಲ್ಲಿ ದೇಹವನ್ನ ನಿಯಂತ್ರಿಸೋ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಆದ್ರೆ ಶಿವಯೋಗದಲ್ಲಿ ದೇಹವನ್ನ ದಂಡಿಸಲ, ಬದಲಾಗಿ ತನುವೆಲ್ಲ ಸ್ವಯಲಿಂಗ ಅಂತ ಹೇಳಿ ಅದನ್ನೇ ಒಂದು ದೈವಿಕ ಉಪಕರಣವಾಗಿ ನೋಡ್ತಾರೆ. ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ದೃಷ್ಟಿಕೋನ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, 1000 ವರ್ಷಗಳ ಹಿಂದೆ ಅಕ್ಕ ಹೇಳಿದ ಅನುಭವವನ್ನ ಇವತ್ತಿನ ವಿಜ್ಞಾನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸ್ತಿದೆ. ನ್ಯೂರೋಥಿಯಾಲಜಿ ಪ್ರಕಾರ ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಮೆದುಳಿನ ಕೆಲವು ಭಾಗಗಳ ಚಟುವಟಿಕೆ ಕಡಿಮೆಯಾಗಿ ಅಹಂ ವಿಸರ್ಜನೆ ಅಂದ್ರೆ ಈಗೋ ಡಿಸಲ್ಯೂಷನ್ ಅನ್ನೋ ಅನುಭವ ಆಗುತ್ತೆ. ಆಗ ತಾನು ಬೇರೆ, ಜಗತ್ತೂ ಬೇರೆ ಅನ್ನೋ ಭಾವನೆ ಅಳಿಸೋಗುತ್ತೆ. ಇದು ಮನೋವಿಜ್ಞಾನಿ ಅಬ್ರಹಾಂ ಮ್ಯಾಸ್ಲೋ ಹೇಳಿದ ಸೆಲ್ಫ್ ಟ್ರಾನ್ಸೆಂಡೆನ್ಸ್ ಸ್ಥಿತಿಗೆ ಹತ್ತಿರವಾಗಿದೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಅಕ್ಕನ ಪ್ರಕಾರ ಮುಕ್ತಿ ಅಂದ್ರೆ ಈ ಪ್ರಪಂಚ ಬಿಟ್ಟು ಓಡಿ ಹೋಗೋದಲ್ಲ, ಬದಲಾಗಿ ಇಲ್ಲೇ ಇದ್ದುಕೊಂಡು ನಮ್ಮ ಪ್ರಜ್ಞೆಯನ್ನ ಬಳಸಿ ನಮ್ಮ ದೇಹ, ಮನಸ್ಸು, ಭಾವನೆಗಳನ್ನೇ ದೈವಿಕವಾಗಿ ಪರಿವರ್ತಿಸ್ಕೊಳ್ಳೋದು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಪ್ರಜ್ಞೆಗೆ ನಮ್ಮ ಭೌತಿಕ ದೇಹವನ್ನೇ ಒಂದು ದೇವಸ್ಥಾನ ಮಾಡೋ ಶಕ್ತಿ ಇದೆ ಅಂದ್ರೆ, ಹಾಗಾದ್ರೆ ನಾವು ರಿಯಾಲಿಟಿ ಅಂತೀವಲ್ಲ, ಈ ವಾಸ್ತವದ ನಿಜವಾದ ಸ್ವರೂಪವಾದರೂ ಏನು? ಸ್ವಲ್ಪ ಯೋಚನೆ ಮಾಡಿ.